ಗುರುಗಳೇ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರ ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಅಶ್ವಿನಿ ಬಾಳೆ ಅಂತ ಹೇಳ್ಬಿಟ್ಟು, ಇವರ ಒಂದು ಊರು ನೋಡೋದಾದರೆ ಸದಾಶಿವನಗರ ಬೆಂಗಳೂರದವರು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ವಯಸ್ಸು ನೋಡೋದಾದರೆ 28 ವರ್ಷ ಪೂರ್ತಿಯಾಗಿದೆ ನೋಡಿ. ಬೇಕಾದರೆ ಬಂದು ಡೈರೆಕ್ಟಾಗಿ ನನ್ನ ಒಂದು ಆಧಾರ್ ಕಾರ್ಡ್ ನೀವು ನೋಡಬಹುದು ಅಂತ ಹೇಳಿಕೊಂಡಿರೋದು. ಇನ್ನು ಇವರ ಒಂದು ವೈವಾಹಿಕತೆ ನೋಡೋದಾದರೆ ಇನ್ನೂ ಮದುವೆ ಆಗಿಲ್ಲ, ಬನ್ನಿ ಬೇಗ ಅಂತ ಕರೆದಿದ್ದಾರೆ. ಹಾಗೆ ಇವರೊಂದು ಆಸೆ ನೋಡೋದಾದರೆ ಮುದುಕರ ಜೊತೆಗೆ ಸ್ವಲ್ಪ ಸಮಯದ ತನಕ ಪ್ರವಾಸಿ ತಾಣಗಳನ್ನು ಸುತ್ತಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿರೋದು. ಜೊತೆಗೆ ನನ್ನ ಕನಸುಗಳು ಹೀಗಿವೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ವಯಸ್ಸಿಗೆ ಬಂದಾಗಿನಿಂದ ಒಂದೇ ಒಂದು ಆಸೆ ಇಟ್ಟುಕೊಂಡಿದ್ದೇನೆ. ನಾನು ಇಷ್ಟಪಡುವವರನ ಜೊತೆಗೆ ನಮ್ಮ ಸ್ಟೇಟ್ನಲ್ಲಿರೋ ಮತ್ತು ನಮ್ಮ ದೇಶದ ಪ್ರವಾಸಿ ತಾಣಗಳನ್ನು ನೋಡಿಕೊಂಡು ಬರಬೇಕು ಅಂತ ಹೇಳಿ ಈ ನನ್ನ ಕನಸು ನನಸು ಮಾಡಿಕೊಳ್ಳುವ ಸಲುವಾಗಿ 3 ವರ್ಷದಿಂದ ದುಡ್ಡು ಜಮಾ ಮಾಡಿದ್ದೇನೆ, ಗೊತ್ತಾಯ್ತಾ ನಿಮಗೆ ಅಂತ ಹೇಳಿಕೊಂಡಿರೋದು. ಯಾರು ಬೇಗ ಬರ್ತೀರೋ ಅವರಿಗೆ ಅವಕಾಶ ಸಿಗುತ್ತದೆ ನನ್ನ ಬಳಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನನ್ನ ಕನಸುಗಳು ಹೀಗಿವೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಜೊತೆಗೆ ಪ್ರವಾಸಕ್ಕೆ ಹೀಗೆ ಕರೆದುಕೊಂಡು ಹೋಗ್ತೀನಿ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಪ್ರವಾಸಕ್ಕೆ ಹೀಗೆ ಕರೆದುಕೊಂಡು ಹೋಗ್ತೀನಿ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಹತ್ತಿರ ಈಗ 2 ಕೋಟಿ ಹಣವೂ ಇದೆ, ಅದರಲ್ಲಿ ನಾವು ಖರ್ಚು ಮಾಡಿಕೊಂಡು ವಾಪಸ್ ಬರುತ್ತೇವೆ ನೋಡಿ ಅಂತ ಹೇಳಿಕೊಂಡಿರೋದು. ಕನಿಷ್ಠ ನಾವು ಇಬ್ಬರು ಸೇರಿ 3 ತಿಂಗಳು ಪ್ರವಾಸಕ್ಕೆ ಹೋಗುತ್ತೇವೆ. ನೀವು ಏನು ತರುವ ಅವಶ್ಯಕತೆ ಇಲ್ಲ, ಎಲ್ಲವೂ ನಾನೇ ತರುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ನನ್ನ ಹತ್ತಿರ ಒಂದು ಐಷಾರಾಮಿ ಕಾರು ಇದೆ, ಅದರಲ್ಲಿ ನಾವು 3 ತಿಂಗಳು ಹೋಗುತ್ತೇವೆ. AC ಇದೆ, ತುಂಬಾ ಎಂಜಾಯ್ ಮತ್ತು ಮಾಡಿಸಿಕೊಳ್ಳೋ ಮೂಡ್ ಬಂದಾಗ ಅಲ್ಲೇ ಆ ಕಾರಿನಲ್ಲೇ ಮಾಡಬಹುದು ಅಂತ ಹೇಳಿಕೊಂಡಿರೋದು. ಮಾಡುವ ಮೂಡ್ ಬಂದರೆ ಕಾರಿನಲ್ಲೇ ತಂಗಿ ಸುಖವು ಕೊಡಿ, ನೀವು ಸುಖವು ಪಡೆದುಕೊಳ್ಳಿ ಅಂತ ಹೇಳಿಕೊಂಡಿದ್ದಾರೆ. ಏಕೆಂದರೆ ನಾವು ಪ್ರವಾಸಿಗಳ ತಾಣಗಳನ್ನು ಈ ಸಮಯದಲ್ಲೇ ಸುತ್ತಬೇಕು. ಒಳ್ಳೆ ಮಳೆ, ಒಳ್ಳೆಯ ವಾತಾವರಣ ಇರುತ್ತದೆ, ಯಾವುದಕ್ಕೂ ಎಲ್ಲ ಹೇಳಿ ಮಾಡಿಸದಂತೆ ಇರುತ್ತದೆ. ಈಗ ಹೋದರೆ ತಾನೇ ನಾವು ಜೀವನದಲ್ಲಿ ಎಂದೂ ಮರೆಯಲಾಗದಂಥ ಎಂಜಾಯ್ ಮಾಡಬಹುದು ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಪ್ರವಾಸಕ್ಕೆ ಹೀಗೆ ಕರೆದುಕೊಂಡು ಹೋಗ್ತೀನಿ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಬಳಿ ಇರುವ ಟಾಟಾ ಹರಿಯರ್ ಕಾರ್ ರಿವ್ಯೂ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಇದರ ಒಂದು ಇಂಜಿನ್ ನೋಡೋದಾದರೆ 1956 cc ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 167.62 bhp ಇದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನೊಂದು ಟಾರ್ಕ್ ನೋಡೋದಾದರೆ 350 Nm ಇದೆ ಅಂತ ಹೇಳಿಕೊಂಡಿರೋದು. ಸಿಟ್ಟಿಂಗ್ ಕೆಪಾಸಿಟಿ ನೋಡೋದಾದರೆ 5 ಮೆಂಬರ್ಸ್ ಕುಳಿತುಕೊಳ್ಳಬಹುದು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಡ್ರೈವ್ ಟೈಪ್ ನೋಡೋದಾದರೆ FWD ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಮೈಲೇಜ್ ನೋಡೋದಾದರೆ 16.8 km/L ಕೊಡುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಗ್ಲೋಬಲ್ NCAP ಸೇಫ್ಟಿ ರೇಟಿಂಗ್ ನೋಡೋದಾದರೆ 5 ಸ್ಟಾರ್ ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 15.49 to 26.44 ಗೆಟ್ ಆನ್ ರೋಡ್ ಲ್ಯಾಕ್ಸ್ ಸಿಗುತ್ತದೆ ನೋಡಿ ಈ ಒಂದು ಗಾಡಿ ಅಂತ ಹೇಳಿಕೊಂಡಿರೋದು. ಈ ಗಾಡಿ ಔಟ್ಲುಕ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ಒಳಗಡೆ ಈ ಥರ ಸೇಫ್ಟಿ ಇದೆ, ಫ್ರಂಟ್ ಲುಕ್ ಮಾತ್ರ ಅದ್ಭುತವಾಗಿದೆ. ಈ ಗಾಡಿಯಲ್ಲಿ ನೀವು ಪ್ರವಾಸವನ್ನು ಮಾಡಲು ಬಯಸ್ತೀರಾ ಅಂದರೆ ಇವರ ಜೊತೆಗೆ ನೀವು ಸಂಬಂಧ ಬೆಳೆಸಿದರೆ ಸಾಕಾಗುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿ ಆಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಬೇಕಂದ್ರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಹೇಳಿಕೊಂಡು ಇವರೊಂದಿಗೆ ಸೆಟ್ ಮಾಡಿಕೊಳ್ಳಬಹುದು.